ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಈ ದಿನ ನಾನು ಈಗ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬೇಕಾಗುವ ಪದಾರ್ಥಗಳು. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಾಗಿದೆ. ಈಗ ಒಂದು ಅರ್ಧ kg ಚಿಕನ್ನ ನಾನು ನೀಟಾಗಿ ತೊಳ್ಕೊಂಡು ಅದನ್ನು ಪಾತ್ರೆಗೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೀಟಾಗಿ ಇದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡಬೇಕು. ನಾವು ಫ್ರೈ ಮಾಡ್ತಾ ಸ್ವಲ್ಪ ಅದರ ಹಸಿ ಸ್ಮೆಲ್ಗಳೆಲ್ಲ ಹೋಗ್ತಾ ಇರುತ್ತೆ. ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಕಲರು ಕೂಡ ಚೇಂಜ್ ಆಗುತ್ತೆ. ಈ ಕಲರ್ ಚೇಂಜ್ ಆಗೋ ಟೈಮಲ್ಲಿ ನಾವು ಇದಕ್ಕೆ ಉಪ್ಪು ಹಾಕ್ಕೋಬೇಕು. ನೋಡಿ, ನಾನು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಈಗ. ನಂತರ ಒಂದು ಮಿಕ್ಸರ್ ಜಾರ್ಗೆ ಒಂದು ದಪ್ಪ ಈರುಳ್ಳಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀರು ಹಾಕೋದೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಪಾತ್ರೆಗೆ ಹಾಕ್ಕೊಂಡು ಚಿಕನ್ ಜೊತೆ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಇದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ಇದನ್ನು ನಾವು ನೀಟಾಗಿ ಹುರ್ಕೋಬೇಕು. ಅದರದ್ದೆಲ್ಲ ಹಸಿ ಸ್ಮೆಲ್ ಹೋಗುತ್ತೆ. ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ. ಇದೇ ಮಸಾಲೆಯಲ್ಲಿ ನಾವು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬೇಯಿಸಬೇಕು, ಫ್ರೈ ಮಾಡಿಕೊಂಡು. ನಂತರ ನಾವು ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಅದಕ್ಕೆ ಅರ್ಧ ಹೋಳು ಕಾಯಿ ಹಾಕ್ಕೊಂಡು 1-2 ಸ್ಪೂನ್ ಖಾರದ ಪುಡಿ, ಇದಕ್ಕೆ ನಾನು ಧನಿಯಾ, ಬ್ಯಾಡಗಿ, ಗುಂಟೂರು 3 ಮಿಕ್ಸ್ ಮಾಡಿರೋ ಖಾರದ ಪುಡಿ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನಾವು ನೀಟಾಗಿ ಫ್ರೈ ಮಾಡಬೇಕು. ಕೆಲವರು ತೆಂಗಿನ ಹಾಲು ಕೂಡ ಹಾಕ್ತಾರೆ, ಬಟ್ ನಾನು ತೆಂಗಿನಕಾಯಿನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿರುತ್ತೆ. ತುಂಬ ತೆಳು ಬೇಕನ್ನೋರು ಕಾಯಿ ಹಾಲು ಹಾಕ್ಕೊಂಡು ಆ ಥರನೂ ಮಾಡ್ಕೋಬೋದು. ಇದು ತುಂಬ ಹೆವಿ ಮಸಾಲೆ ಇರಲ್ಲ, ಕಮ್ಮಿ ಮಸಾಲೆನಲ್ಲೇ ತುಂಬ ರುಚಿಯಾಗಿರುತ್ತೆ. ಮಂಡ್ಯ, ಮೈಸೂರು ಸೈಡೆಲ್ಲ ಇದೇ ಥರ ಚಿಕನ್ ಸಾಂಬಾರು ಮಾಡ್ತಾರೆ. ಇದಕ್ಕೆ ನಾವು ಮುದ್ದೆ ಮತ್ತು ಅನ್ನ ಎರಡಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ನಾನು ಇದ್ರ ಜೊತೆಗೇನೆ ಚೆನ್ನಾಗಿ ಕುದಿವಾಗ ಮೊಟ್ಟೆನೂ ಕೂಡ ಹಾಕ್ಕೊಂಡು ಬೇಯಿಸ್ಕೋತೀನಿ. ಇಲ್ಲಾಂದರೆ ಸಪ್ರೇಟಾಗೂ ಕೂಡ ನೀವು ಹಾಕ್ಕೊಂಡು ಬೇಯಿಸ್ಕೋಬೋದು. ಸಾಂಬಾರು ಜೊತೆ ಮೊಟ್ಟೆ ಬೇಯುವಾಗ ಅದರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಜೊತೆಗೇ ಹಾಕ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ನೀವೊಂದು ಸಲ ಟ್ರೈ ಮಾಡಿ. ನಾವು ತುಂಬ ಹೆವಿ ಮಸಾಲೆ ಹಾಕೋದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ. ಈ ಚಿಕನ್ ಸಾಂಬಾರು ಹೇಗೆ ಬೆಂದಿದೆ ಅಂದರೆ ಮೇಲ್ಗಡೆ ನೋಡಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಸಾಂಬಾರು ರೆಡಿಯಾಗಿದೆ. ಒಂದು ಪೀಸ್ನ ನೀವು ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ನೋಡ್ಕೋಬೋದು. ಥ್ಯಾಂಕ್ ಯು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.